ಸರ್, ಏನಮ್ಮ? ನನ್ನ ಹೆಸರು ಲಕ್ಷ್ಮಿ ಅಂತ. ಇದು ಶ್ರೀ ಸಾಯಿ ಸಂಕಲ್ಪ ಅಂತ ಹಪ್ಪಳ ಉಪ್ಪಿನಕಾಯಿ ಹೊಸದಾಗಿ ಮಾಡಿದೀವಿ. ಮನೆಯಲ್ಲೇ ಮಾಡಿರೋದು, ತುಂಬಾ ಚೆನ್ನಾಗಿರುತ್ತೆ ಸರ್, ನೀವು ತಗೊಳ್ಳಿ. ಬೇಡಮ್ಮ, ಇರೋದೇ ಮಾರಾಟ ಆಗಿಲ್ಲ ನಮ್ಗೆ. ಇದನ್ನ ತಗೊಂಡು ನಾನು ಏನ್ ಮಾಡ್ಲಿ? ಹಾಗಲ್ಲ ಸರ್, ಇದು ಮನೆಯಲ್ಲೇ ಮಾಡಿರೋದು, ರುಚಿ ತುಂಬಾ ಚೆನ್ನಾಗಿದೆ. ಒಂದ್ಸರಿ ತಗೊಂಡೋಡಿ ಸರ್. ಮನೆಯಲ್ಲಾದ್ರೂ ಮಾಡಿ, ಕಾಡಲ್ಲಾದ್ರೂ ಮಾಡಿ, ಸುಮ್ನೆ ತಲೆ ತಿನ್ಬೇಡ. ಹೋಗಮ್ಮ ನೀನು. ಬೇಕಂದ್ರೆ ಒಂದ್ ವಾರ ಇದನ್ನ ಇಟ್ಕೊಳ್ಳಿ. ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ನಾನೇ ವಾಪಸ್ ತಗೊಂಡು ಹೋಗ್ತೀನಿ. ಹೋಗಮ್ಮ, ಎಷ್ಟೊತ್ತಿ ಹೇಳೋದು? ಹೋಗಮ್ಮ. ನೋ 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 ನೋ, ಖಂಡಿತವಾಗ್ಲೂ ಭಿಕ್ಷೆ ಅಂತೂ ಅಲ್ಲ ಇದು. ಇದನ್ ತಗೊಂಡ ಅಭ್ಯಾಸ ನನಗೂ ಇಲ್ಲ. ಆ ಕಾಲನೂ ದೂರ ಇಲ್ಲ ಲಕ್ಷ್ಮಿ. ಭಿಕ್ಷೆ ಅನ್ನೋ ಪದದ ಬದಲು ಸಹಾಯ ಅನ್ನೋ ಪದ ಯೂಸ್ ಮಾಡಿ. ಯಾಕಂದ್ರೆ ಹಪ್ಪಳ ಉಪ್ಪಿನಕಾಯಿ ಮಾರಾಟ ಮಾಡಕ್ಕಾಗದೆ ನೀನು ತುಂಬಾ ಕಷ್ಟ ಪಡ್ತಾ ಇದೀಯ. ಅದಕ್ಕೆ ಈ ಹಪ್ಪಳ ಉಪ್ಪಿನಕಾಯಿನ ನಾನ್ ತಗೊಂಡು ನಿನ್ಗೆ ಸಹಾಯ ಮಾಡೋಣ ಅಂತ ಬಂದಿದ್ದೀನಿ. ಏನಂತೀಯ? ಯಾಕೆ ನನ್ನ ಹತ್ರ ದುಡ್ಡು ತಗೊಳ್ಳೋಕೆ ಅವಮಾನನ? ದುಡ್ಡನ್ನ ಮನುಷ್ಯರಾದ್ರೂ ಕೊಡ್ಲಿ, ರಾಕ್ಷಸರಾದ್ರೂ ಕೊಡ್ಲಿ, ಅದನ್ನ ಇಸ್ಕೊಂಡು ಹಪ್ಪಳ ಉಪ್ಪಿನಕಾಯಿ ಕೊಡೋದು ನನ್ನ ಕೆಲಸ. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.